ನಮಸ್ಕಾರ ರೀ ದೊಡ್ಡ ಮಂದಿಗಿ. ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾ ಮ್ಯಾಚ್ ಇತ್ತು. ನಮ್ಮ ಇಂಡಿಯಾದವರು ಫಸ್ಟ್ ಟಾಸ್ ಗೆದ್ರಿ. ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ತೊಗೊಂಡ್ರು ಅವರು. ನಮ್ಮ ಇಂಡಿಯಾದವರು ದುಮಿಶ್ಯಾನ್ ರನ್ ಹೊಡೆದು ಬಿಡ್ತಾರ್ರಿ. ಎಸ್ ರನ್? ನಮ್ಮ ಗಿರ್ಲ್ ಅವರು 100 ರನ್ ಹೊಡಿತಾರ. ನಮ್ಮ KL ರಾಹುಲ್ ಅವರು 100 ರನ್ ಹೊಡಿತಾರ. ಸಾಯಿ ಸುದರ್ಶನ್ ಅವರು 81 ರನ್ ಹೊಡಿತಾರ. ರಿಷಬ್ ಪಂತ್ ಅವರು 81 ರನ್ ಹೊಡಿತಾರ್ರಿ. ಫುಲ್ ಫಾರ್ಮ್ನಾಗ ಅದಾರ್ರಿ. ಈಗ IPL ಹೆಂಗ್ ಫಾರ್ಮ್ನಾಗ ಬ್ಯಾಟಿಂಗ್ ಆಡಿದ್ರಲ್ಲಿ ಅದೇ ರೀತಿ ಈಗ ಅಫ್ಘಾನಿಸ್ತಾನ್ ಟೆಸ್ಟ್ ಮ್ಯಾಚ್ ಐತಲ್ಲ, ನಮ್ಮ ಇಂಡಿಯಾದವ್ರು ಆಡಕತ್ತಾರಲ್ಲ, ಅದೇ ರೀತಿ ಆ ಮ್ಯಾಚ್ ಒಳಗೆ ಉಷ್ಟೂರು ಫಾರ್ಮ್ನಾಗ ಅದಾರ. ಉಷ್ಟೂರು ರನ್ ಹೊಡೆದಾರ ನೋಡ್ರಿ. 100, 100, 81, 81 ಈ ರೀತಿ ಎಲ್ಲಕ್ಕೆಲ್ಲ ಫುಲ್ ಫಾರ್ಮ್ನಾಗ ಅದಾವು. ಫಾರ್ಮ್ನಾಗ ಅದಾರ ಅಂತೇಳಿ ಅವ್ರಿಗೆ ಆಡ್ಸ್ಯಾರ. ಫುಲ್ ಬೆಂಕಿ ಅನ್ಬೇಕು ಅವ್ರಿಗೆ. ಬ್ಯಾಟಿಂಗ್ ಬಾಲಿಂಗ್ನು ಬೆಂಕಿ. ಕಡೆ ಇನ್ನೊಂದಿಷ್ಟು ಜನ ಯಾರ್ಯಾರು ಆಡಿಲ್ಲ ಅದ್ರೊಳಗೆ ಹೊರಗೆ ಕುಂದಿರ್ಸ್ಯಾರ. ನೋಡು ನೆಕ್ಸ್ಟ್ ಮ್ಯಾಚಿಗೆ ಅವ್ರಿಗೆ ಹಾಕೊಂಡು ಆಡ್ತಾರ. ಏನೇನಾಗುತ್ತೆ ನೋಡುನು. ನಮ್ಮ ಅಫ್ಘಾನಿಸ್ತಾನ ಟೀಮ್ನ್ಯಾಗ ಯಾರು ಒಬ್ಬನೇ 50 ಹೊಡೆದಾನ್ರಿ ಅವ. ಉಳ್ಕಿದವ್ರು ಯಾರು ರನ್ ಹೊಡೆದಿಲ್ಲ. ದಡ್ದಾಡ್ ವಿಕೆಟ್ ಬಿದ್ದು ಬಿಟ್ಟು ಸೋತ್ರ ಅವರು. ಫಸ್ಟ್ ಇನ್ನಿಂಗ್ಸ್ನ್ಯಾಗ ನಮ್ಮ 561 81 ರನ್ ಹೊಡಿತಾರ್ರಿ. ಫಸ್ಟ್ ಮ್ಯಾಚ್ ಆಡ್ತಿರ್ತಾರಲ್ಲ. ಸೆಕೆಂಡ್ನೇ ಬ್ಯಾಟಿಂಗ್ ಅವರು ಹಾಲೌಟ್ ಆಗೋಣ ಅವರು ಆಡಕ್ಕೆ ಬರ್ತಾರೆ ಅಫ್ಘಾನಿಸ್ತಾನದವರು. ಅವರು ಭಾಳ ಅಂದ್ರೆ 142 ರನ್ ಹೊಡಿತಾರೆ ಅವರು ಸೆಕೆಂಡ್ ಬ್ಯಾಟಿಂಗ್ ಬಂದಾಗ. ಮತ್ತು ಅವ್ರಿಗೆ ಆಡಕ್ಕೆ ಬಿಡ್ತಾರೆ ರೀ ಅಲ್ರಿ. ನಮ್ಮ ಇಂಡಿಯಾದವ್ರು ಮೂರನೇ ಬ್ಯಾಟಿಂಗ್ ಆಡೋದಿತ್ತು, ಅವ್ರು ಆಡಲಿಲ್ಲ. ಡಿಕ್ಲೇರ್ ತೊಗೊಂಡ್ಬಿಟ್ಟಿದ್ರು. ಆದ್ರೆ ಅದೇ ಆದ ಕಾರಣ ನಮ್ಮ ಇಂಡಿಯಾದವರು ಈಗ ಒಳ್ಳೆ ಅವ್ರಿಗೆ ಆಡಕ್ಕೆ ಬಿಟ್ಟರು. ಅವ್ರ ಮ್ಯಾಚೇ ಗೆದ್ದು ಬಿಟ್ರು. ಅಫ್ಘಾನಿಸ್ತಾನ್ ಫಸ್ಟ್ ಟೆಸ್ಟ್ ಮ್ಯಾಚ್ ಐತಲ್ಲ ಗೆದ್ವಿ. ಇನ್ನು ಒಂದೇನು 2 ಟೆಸ್ಟ್ ಅವದೊಂದು 2 ಇಕ್ಕರ್ಸಿದೇವಪ್ಪ ಅಂತಂದ್ರೆ ಮ್ಯಾಚ್ ಕಡ್ಯಾಕ ನಮ್ಮ ಬಲ್ಲೇ ಬಂದ್ಬಿಡ್ತದೆ ಅದು. ಗಿರ್ಲ ಕ್ಯಾಪ್ಟನ್ ಮನಗಂಡು ಮಾಡಕತ್ತಾನ್ರಿ. ನೋಡೋಣ ಏನಾಗುತ್ತೆ. ಸಖತ್ತಾಗಿ ಅವನು ಆಡ್ದ. ಫುಲ್ ಫಾರ್ಮ್. ಗಿರ್ಲತ್ರು ಫುಲ್ ಫಾರ್ಮ್ನಾಗ ಅದಾನ್ರಿ ಅವನು. ಈಗ ಅಫ್ಘಾನಿಸ್ತಾನ ಟೆಸ್ಟ್ ಮ್ಯಾಚ್ನಾಗ ಸೆಂಚುರಿ ಅದು ಹೊಡೆದಾರ. ಮುಂದೆ ಏನೋ ಟೆಸ್ಟ್ ಮ್ಯಾಚ್ ಇರ್ತಾವೆ, ಅದರೊಳಗೂ ಸೆಂಚುರಿ ಹೊಡಿಬೇಕು ಅವರು. ಖತರ್ನಾಕ್ ಬ್ಯಾಟಿಂಗ್ ಆಡಿದ್ರಿ ಅವ್ರು. ಎಲ್ಲ ಹೇಳ್ಬೇಕಪ್ಪ ಅಂತಂದ್ರೆ ಏನು ಬೇಸರ ಆಗ್ತಿರ್ತದೆ. ಯಾಕಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಂಥ ಬುಮ್ರಾ ಪ್ಲೇಯರ್ ಇದ್ದರೆ ಇಂಟ್ರೆಸ್ಟಿಂಗ್ ಭಾಳ ಬರ್ತದೆ. ಆದ್ರೆ ಇವು ಪ್ಲೇಯರ್ ಫುಲ್ ಫಾರ್ಮ್ನಾಗ ಅದಾವು. ಸೆಂಚುರಿ ಅದು ಹೊಡೆದಾವು. 50 ಸೆಂಚುರಿ ಹೊಡೆದ ನಂತರ ನಮಗೂ ಭಾಳ ಖುಷಿ ಆಗಕತ್ತು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಲ್ಲಾರೆ ಮ್ಯಾಚ್ ಗೆಲ್ಲಕತ್ತಾರಪ್ಪ ಅಂತ ಒಂದಿಷ್ಟು ಮಂದಿಗೆ ಇಂಟ್ರೆಸ್ಟ್ ನೋಡಕ್ಕೆ. ನಮ್ಮ ಸುಂದರ್ ಅವರು ಆಯ್ಕೆ ಆದ್ರಿ. ಅವರು ಒಂದು 52 ರನ್ ಹೊಡೆದ್ರು. ಲಾಸ್ಟ್ 5-6 ನಂಬರ್ ಬಂದಾರ್ರಿ ಅವರು. ಅವಾಗ ರನ್ ಹೊಡೆದ್ರು ಇವರು. ಹೊಡೆದ ನಂತರ ಆದರೂ 4 ವಿಕೆಟ್ ತೆಗೆದಿರಿ. ಆದರೂ ಬಾಲಿಂಗ್ ಸಖತ್ತಾಗಿ ಹಾಕಿದ್ರು. ಇನ್ನೊಬ್ರು ಯಾರೋ ಒಂದು ಆಯ್ಕೆ ಆಗ್ಯಾರ, ಹೊಸ ಪ್ಲೇಯರ್ ಬಂದದ, ಅದನ್ನು 3-4 ವಿಕೆಟ್ ತಗೊಂಡು ಬಿಟ್ಟಾರಿ. ಬಾಲಿಂಗ್ ಅಂತೂ ಚಿತ್ರಾನ್ನ ನೋಡ್ರಿ. ಬಾಲಿಂಗ್ ಅಂತೂ ಅಫ್ಘಾನಿಸ್ತಾನ ತತ್ತರಿಸಿ ಹೋಗ್ಬಿಡ್ತು. ಬಾಲಿಂಗ್ ಸುಂದರ್, ಇನ್ನೊಬ್ಬ ಹೊಸ ಪ್ಲೇಯರ್ ಐತಿ ಅವ, ಕುಲ್ದೀಪ್ ಯಾದವ್, ಸಿರಾಜ್ ಇಂಥ ಪ್ಲೇಯರ್ ಅದಾವು. ಸಖತ್ತಾಗಿ ಬಾಲಿಂಗ್ ಹಾಕಿದ್ರು. ಸಿರಾಜ್ ಒಂದೇ ವಿಕೆಟ್ ತೆಗೆದಾನ. ನೋಡೋಣ ಏನಾಗುತ್ತೆ. ಇನ್ನೂ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಇರ್ತಲ್ಲ, ಸಿರಾಜ್ 5 ವಿಕೆಟ್ ತಗೋತಾನ. ಇವ್ರಿಗಿಂತ ಈಗ ಸ್ಪಿನ್ನರ್ ಏನು ಬಾಲಿಂಗ್ ಹಾಕ್ಯಾರಲ್ಲ, ಅವ್ರಿಗಿಂತ ಒಂದು ಹೆಚ್ಚು ವಿಕೆಟ್ ತಗೋತಾನಂತ ಹೇಳ್ತಾರೆ ಮಂದಿ. ಬಾಲಿಂಗ್ ಸಖತ್ತಾಗಿ ಹಾಕ್ತಾನೆ. ಗುಜರಾತ್ ಟೀಮ್ನ್ಯಾವ ಮೊದಲು RCB ಒಳಗೆ ಆಡಿದ್ನವ. ಈಗ ಗುಜರಾತ್ ಟೀಮಿನ್ಯಾಗ ಆಯ್ಕೆ ಆದನವ. ನೋಡೋಣ ಏನಾಗುತ್ತೆ. ಟೆಸ್ಟ್ ಮ್ಯಾಚ್ ಮುಂದೆ ಇರ್ತಾವೆ. ಅದ್ರೊಳಗೆ ಇನ್ನೂ ಗೆಲ್ಲಿ ಕಪ್ ಹೊಡಿಲಿ ಅಂತ ಹೇಳೋಣ. ಈಗ RCB ಫೈನಲ್ಗೆ ಹೋಗಿ ಹ್ಯಾಂಗೆ ಕಪ್ ಹೊಡಿತಾನೋ, ಇಂಡಿಯಾ ಗೆಲ್ಲಿ.